ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾ ಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಗರಿಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್
ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಕರೆಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಕರೆಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಕರೆಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಮಿಸೈಲ್ ಸುರಿಮಳೆ ಕರೆಯಲಾಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಮಾಡಿದ ಇಸ್ರೇಲ್ ಪರಮಾಣು ವಿಜ್ಞಾನಿಗಳ ಬಳಿಕ ಇದೀಗ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥ ಮೃತಪಟ್ಟಿದ್ದಾನೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಪರಮಾಣು ವಿಜ್ಞಾನಿಗಳು ಮೃತಪಟ್ಟಿದ್ರು. ಇದೀಗ ಇಸ್ರೇಲ್ನ ಗುಪ್ತಚರ ಮುಖ್ಯಸ್ಥನನ್ನ ಇರಾನ್ ಕೊಂದಿದೆ.